ನೀವು ಗೃಹಲಕ್ಷ್ಮಿ ಯೋಜನೆಯ ₹2,000 ಹಣವನ್ನು ಪ್ರತಿ ತಿಂಗಳು ಪಡೆಯುತ್ತಿದ್ದೀರಾ? ಹಾಗಾದ್ರೆ ಈ ಕೂಡಲೇ ಎಚ್ಚೆತ್ತುಕೊಳ್ಳಿ. ಏಕೆಂದ್ರೆ ರಾಜ್ಯ ಸರ್ಕಾರ ಈಗ ಅನರ್ಹ ಫಲಾನುಭವಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಈಗಾಗಲೇ 5 ಲಕ್ಷ ಗೃಹಲಕ್ಷ್ಮಿ ಖಾತೆಗಳನ್ನು ಅನರ್ಹರು ಎಂದು ಗುರುತಿಸಲಾಗಿದೆ. ಸುಳ್ಳು ಮಾಹಿತಿ ಪಡೆದು ಗೃಹಲಕ್ಷ್ಮಿ ಹಣ ಪಡೆದವರಿಗೆ ಸರ್ಕಾರ ನೀಡಲಿರುವ ಭಿಕ್ಷಾಕ್ ಏನು? ನೀವು ಗೃಹಲಕ್ಷ್ಮಿ ಪಡೆದ ಹಣವನ್ನೆಲ್ಲ ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕಾ? ಈ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಗೆ ಈಗ ದೊಡ್ಡ ಸರ್ಜರಿ ನಡೆದಿದೆ. ಈಗಾಗಲೇ ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಪ್ರತಿ ತಿಂಗಳು ₹2,000 ಪಡೆಯುತ್ತಿದ್ದಾರೆ. ಆದರೆ ಇದರಲ್ಲಿ ಲಕ್ಷಾಂತರ ಜನರು ಸುಳ್ಳು ಮಾಹಿತಿ ನೀಡಿ ಅಥವಾ ನಿಯಮಗಳನ್ನು ಮೀರಿ ಹಣ ಪಡೆಯುತ್ತಿದ್ದಾರೆ ಅನ್ನೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಮುಖ್ಯವಾಗಿ ಯಾರೆಲ್ಲ ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಪಾವತಿಸಿದ್ದಾರೋ ಅಥವಾ ಯಾರ ಪತಿ GST ರಿಟರ್ನ್ಸ್ ಸಲ್ಲಿಸುತ್ತಿದ್ದಾರೋ ಅಂಥವರನ್ನು ಈಗ ಅನರ್ಹರು ಎಂದು ಘೋಷಿಸಲಾಗಿದೆ. ಕೇವಲ ಉದ್ಯೋಗ ಅಷ್ಟೇ ಅಲ್ಲ, ನಗರ ಅಥವಾ ಹಳ್ಳಿಗಳಲ್ಲಿ 2-3 ಅಂತಸ್ತಿನ ತರಹದ ಮನೆ ಕಟ್ಟಿಕೊಂಡು ಬಾಡಿಗೆ ಬರ್ತಿದ್ದರೂ ನೀವು ಗೃಹಲಕ್ಷ್ಮಿ ಹಣವನ್ನು ಪಡೆಯುತ್ತಿದ್ದರೆ ನಿಮ್ಮ ಆಸ್ತಿ ವಿವರಗಳ ಮೇಲೆ ಕೂಡ ಸರ್ಕಾರ ಕಣ್ಣಿಟ್ಟಿದೆ. ನಿಮ್ಮ ಮನೆಯಲ್ಲಿ ಸ್ವಂತ ಬಳಕೆಯ 4 ಚಕ್ರದ ವಾಹನ ಅಥವಾ ಕಾರು ಇದ್ದರೆ ನೀವು ಅಂತ್ಯೋದಯ ಅಥವಾ BPL ಕಾರ್ಡ್ ಗೃಹಲಕ್ಷ್ಮಿ ಯೋಜನೆ ಸಹ ಬಳಸುವಂತಿಲ್ಲ. ಗ್ರಾಮೀಣ ಭಾಗದಲ್ಲಿ 5 ಎಕರೆಗಿಂತ ಹೆಚ್ಚು ಜಮೀನು ಅಥವಾ ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಹೊಂದಿದ್ದವರು ಕೂಡ ಈ 3 ಸೌಲಭ್ಯದಿಂದ ವಂಚಿತರಾಗಲಿದ್ದಾರೆ. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ರೇಷನ್ ಕಾರ್ಡ್, ಗೃಹಲಕ್ಷ್ಮಿಯ ಖಾತೆಯ ಡೇಟಾವನ್ನು ಪರಿಶೀಲಿಸುತ್ತಿದೆ. ಆಧಾರ್ ಲಿಂಕ್ ಮೂಲಕ ಡೇಟಾವನ್ನು ಕಲೆ ಹಾಕುತ್ತಿದ್ದಾರೆ. ನೀವು ಶ್ರೀಮಂತರಾಗಿದ್ದುಕೊಂಡು ಬಡವರ ಪಾಲಿನ ಸೌಲಭ್ಯವನ್ನು ಪಡೆಯುತ್ತಿದ್ದರೆ ಸರ್ಕಾರ ಸುಮ್ಮನೆ ಬಿಡುವುದಿಲ್ಲ. ಇಷ್ಟೇ ಅಲ್ಲದೆ ಅಂತ್ಯೋದಯ ಮತ್ತು BPL ಕಾರ್ಡ್ ಹೊಂದಿದ್ದರೂ ಸಹ ತೆರಿಗೆ ಪಾವತಿದಾರರಾಗಿದ್ದರೆ ಅಂಥವರ ಕಾರ್ಡುಗಳನ್ನು ಈಗಾಗಲೇ ಸರ್ಕಾರ ರದ್ದುಪಡಿಸಿದೆ. ಅನರ್ಹ ಗೃಹಲಕ್ಷ್ಮಿಯ ಹಣವನ್ನು ತಕ್ಷಣವೇ ಸ್ಥಗಿತಗೊಳಿಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆದೇಶ ಹೊರಡಿಸಿದೆ. ಬಿಗ್ ಶಾಕ್ ಮತ್ತು ಪರಿಣಾಮ. ಈಗ ಸರ್ಕಾರದ ಅಸಲಿ ಶಾಕ್ ಏನು ಗೊತ್ತಾ? ಕೇವಲ ಹಣ ನಿಲ್ಲಿಸುವುದು ಮಾತ್ರವಲ್ಲ, ಇಲ್ಲಿಯವರೆಗೆ ನೀವು ಪಡೆದ ಪ್ರತಿಯೊಂದು ಹಣ ಸರ್ಕಾರಕ್ಕೆ ವಾಪಸ್ ನೀಡಬೇಕಾಗುತ್ತದೆ. ನೀವು ಗೃಹಲಕ್ಷ್ಮಿ, BPL ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಅನರ್ಹರು ಅಲ್ಲ ಅಂತ ದೃಢಪಟ್ಟರೆ ಇಲ್ಲಿಯವರೆಗೂ ನಿಮ್ಮ ಖಾತೆಗೆ ಜಮೆಯಾದ ಒಟ್ಟು ಮೊತ್ತವನ್ನು ಬಡ್ಡಿ ಸಮೇತ ವಸೂಲಿ ಮಾಡಲು ಸರ್ಕಾರ ತಯಾರಿ ನಡೆಸಿದೆ ಎನ್ನಲಾಗುತ್ತಿದೆ. ಸರ್ಕಾರ ಈಗ KYC ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಿದೆ. ಯಾರೆಲ್ಲ KYC ಮಾಡಿಸಿಲ್ಲವೋ ಅವರ ಹಣ ಕೂಡ ಸ್ಥಗಿತಗೊಳ್ಳಲಿದೆ. ಅಷ್ಟೇ ಅಲ್ಲ, ರೇಷನ್ ಕಾರ್ಡ್ನಲ್ಲಿ ಯಜಮಾನಿ ಎಂದು ಗುರುತಿಸಿಕೊಂಡವರು ಅರೆ ಹಾಗೂ ಖಾಸಗಿ ನೌಕರರಾಗಿದ್ದರೂ ಸಹ ಈ ಯೋಜನೆಗೆ ಕತ್ತರಿ ಬೀಳಲಿದೆ. ಹಾಗಾಗಿ ನೀವು ನಿಜವಾಗಿಯೂ ಅರ್ಹರೋ ಅಥವಾ ಅನಿವಾರ್ಯವಾಗಿ ಅನರ್ಹರ ಪಟ್ಟಿಗೆ ಸೇರುತ್ತೀರೋ ಅನ್ನುವುದನ್ನು ತಕ್ಷಣವೇ ಪರಿಶೀಲಿಸಿಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರ ಅನರ್ಹರಿಂದ ಹಣ ವಾಪಸ್ ಪಡೆಯುವುದು ಸರಿಯೇ? ಶ್ರೀಮಂತ ವರ್ಗದವರಿಗೆ ಗೃಹಲಕ್ಷ್ಮಿ ಹಣ ಬೇಕಾ? ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರ ಅನರ್ಹರಿಂದ ಹಣ ವಾಪಸ್ ಪಡೆಯುತ್ತಿರುವುದು ಸರಿಯೇ? ಶ್ರೀಮಂತ ವರ್ಗದವರಿಗೆ ಗೃಹಲಕ್ಷ್ಮಿ ಹಣ ಬೇಕಾ? ಬಡವರಿಗೆ ಮಾತ್ರ ಸಾಕಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಅವರಿಗೂ ಎಚ್ಚರ ನೀಡಿ. ಇಂತಹ ಜನಜಾಗೃತಿ ಲೇಟೆಸ್ಟ್ ಸುದ್ದಿಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.